ಇನ್ನ ಚಾನ್ಸ್ ಸಿಗ್ತದೆ, ಡೋಂಟ್ ವರಿ. ಇನ್ನ ಮೀಟಿಂಗ್ ಕರಿತೀನಿ, ಅಸೆಂಬ್ಲಿ ಮೀಟಿಂಗ್ ಬರ್ತೀನಿ. ಚನ್ನಪಟ್ಟಣ ಆಫೀಸು ಮಾಡಬೇಕು. ಇರೋ ಚನ್ನಪಟ್ಟಣ ಆಫೀಸು ಮಾಡಬೇಕು, ಮಾಗಡಿ ಆಫೀಸು ಮಾಡಬೇಕು. ಅದು ಕೆಲಸ ಇದೆ. ಬಂಧುಗಳೇ, ಇವತ್ತು ನಮ್ಮೆಲ್ಲ ಯೂತ್ ಕಾಂಗ್ರೆಸ್ ವೇದಿಕೆಯಲ್ಲಿರುವಂತ ಎಲ್ಲ ನಾಯಕರುಗಳೇ, ರೇವಣ್ಣವರಿದ್ದಾರೆ, ಸುರೇಶ್ ಇದ್ದಾರೆ, ಯೋಗೇಶ್ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ, ಇಕ್ಬಾಲ್ ಇದ್ದಾರೆ, ರಂಗನಾಥ್ ಅವರಿದ್ದಾರೆ, ರವಿ ಅವರಿದ್ದಾರೆ, ಶ್ರೀನಿವಾಸ್ ಇದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರು ಮಂಜುನಾಥ್ ಇದ್ದಾರೆ, ಸೊ ರಾಜು XML ಇದ್ದಾರೆ, ಅಶ್ವಥ್ XML ಇದ್ದಾರೆ, ವಿಜಯ್ ದೇವರು ಇದ್ದಾರೆ, ಪ್ರಾಧಿಕಾರದ ಅಧ್ಯಕ್ಷಗಳಂತ ಚೇತನ್ನು, ಪ್ರಮೋದು, ನಟರಾಜ್ ಇದ್ದಾರೆ, ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿ ಅವರು ದೊಡ್ಡ ಮನಸ್ಸು ಮಾಡಿ ಅವರು ಬೆಂಗಳೂರು ಕಾಂಗ್ರೆಸ್ ಕಚೇರಿನೇ ತೆಗೆದುಕೊಂಡಿದ್ದಾರೆ. ಬೆಂಗಳೂರಲ್ಲಿ ಒಂದು ದೊಡ್ಡ ಕಾಂಗ್ರೆಸ್ ಕಚೇರಿ ಕಟ್ತಾ ಇದ್ದಾರೆ. ಆದ್ರೂ ಬಂದು ದೊಡ್ಡ ಈ ಜಿಲ್ಲಾ ಮಂತ್ರಿಯಾಗಿ ನನಗಿನ್ನ ಜಾಸ್ತಿ ಜಿಲ್ಲಾ ಮಂತ್ರಿಯಾಗಿ ಹೋರಾಟ ಮಾಡಿರೋರು ಅವರನ್ನೇ. ಕನಕಪುರ ಪ್ರಾರಂಭ ಮಾಡಿದಾಗ ಅವರೇ ಬಂದು ಫಸ್ಟ್ ದುಡ್ಡು ಕೊಟ್ಟು ಕೊನೆಗೆ ಉದ್ಘಾಟನೆಗೂ ಅವ್ರನ್ನೇ ಕರೆಸಿದ್ದು. ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದೆ. ಒಂದು ದೊಡ್ಡ ಮೊತ್ತವನ್ನು ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ದೊಡ್ಡ ನಮಸ್ಕಾರ, ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ರಾಮನಗರದವ್ರು ಬಿಡಿ, ಅವ್ರಿಗೆ ಈ ಆಫೀಸು ಸೇರ್ಕೊಬಿಟ್ಟಂಗೆ ಹೆಂಗಿದ, ನಾವು ಬಂದು ಕೂತ್ಕೊಂಡವೆ ರಾಮನಗರಕ್ಕೆ, ಅವರೇ ಬಂದು ಕೂತ್ಕೊಳ್ಳೋದು ಇಲ್ಲಿ. ಸೊ ಅವರು ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನ ಬೇಕಾದಷ್ಟು ಮೀಟಿಂಗ್ಗಳೇ ಬರ್ತೀನಿ, ಅನೌನ್ಸ್ಮೆಂಟ್ ಎಲ್ಲ ಇಂಥ ಚಾನ್ಸು ರೆಡಿ ಮಾಡ್ಕೊಳ್ಳಿ. ಎಲ್ಲ ಇಂಥ ಎಷ್ಟೆಷ್ಟಿದೆ ಅದನ್ನೆಲ್ಲ ಅನೌನ್ಸ್ಮೆಂಟ್ ಮಾಡೋಣ. ಫೌಂಡೇಶನ್ ಭಾಳ ದೊಡ್ಡದಾಗಿ ಹಾಕ್ಸಿದ್ದೀವಿ. ಸುರೇಶ್ ಅವ್ರು ಪ್ಲಾನ್ ಹಾಕಿದ್ದಾರೆ. 10,000 ಅಡಿ ಬೇರೆ ಕಡೆ ನಾನು ಅಲ್ಲೆಲ್ಲೋ ಮಂಜೂರು ಮಾಡಿಸಿದ್ದೆ. ಯಾರೋ ಸ್ಟೇ ತೆಗೆದುಕೊ ಬಂದರು. ಆಮೇಲೆ ಇಲ್ಲಿ ಅಂತೇಳಿ ಕೊನೆಗೆ ಖರೀದಿನೇ ಮಾಡಿ ನಮ್ಮ ಟ್ರಸ್ಟ್ಗೂ ಬೇಕಾಗಿತ್ತು. ಸೊ ಹಿಂದಕ್ಕೆ ಟ್ರಸ್ಟ್ಗೆ ತೊಗೊಂಡು ಇದನ್ನು ನಾನು ಸ್ವಂತಕ್ಕೆ ಅಂತ ತೊಗೊಂಡಿದ್ದೆ. ಈಗ ನಾನೇ ಅದನ್ನು ಕಾಂಗ್ರೆಸ್ಗೆ ಅದನ್ನು ಗಿಫ್ಟ್ ಇನ್ನೊಂದು ವಾರದಲ್ಲೇ 15 ದಿನದಲ್ಲೇ ಒಟ್ಟಿಗೆ ಗಿಫ್ಟ್ ಮಾಡ್ಬಿಡ್ತಾ ಇದ್ದೀನಿ. ಅದನ್ನು ಟ್ರಸ್ಟ್ಗೆ ಅರ್ಧ ಇಟ್ಕೋತೀನಿ, ಟ್ರಸ್ಟ್ಗೆ ಅರ್ಧ ಕಾಂಗ್ರೆಸ್ ಕಚೇರಿಗೆ ಕೊಟ್ಬಿಡ್ತೀನಿ. ಯಾಕೆಂದರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಪಕ್ಕ ಇದ್ದರೆ ಎಲ್ಲ ಜನರಿಗೂ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಜಾಗನ ನಾವು ಆಯ್ಕೆ ಮಾಡಿದ್ದೀವಿ. ಸೊ ಬಹುಶಃ ಎಲ್ಲರೂ ಕೂಡ ಸಮಾಧಾನ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ಇವತ್ತು ಯೂತ್ ಕಾಂಗ್ರೆಸ್ನ ಸಮಾವೇಶ, ಪದಗ್ರಹಣ, ಸಾಗರ್ ಮತ್ತು ಅವರ ತಂಡ ಎಲ್ಲ ಬಹಳ ಅದೃಷ್ಟವಂತರು. ಎಲ್ಲರಿಗೂ ಈ ಯೋಗ್ಯ, ಈ ಭಾಗ್ಯ ಸಿಗುವುದಿಲ್ಲ. ರಾಜಕೀಯವಾಗಿ ಬೆಳೆಯಲು ಇದೊಂದು ದೊಡ್ಡ ಪ್ರಯೋಗ ಶಾಲೆ. ನಾನು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. MLA ಆದಾಗ, ಮಂತ್ರಿ ಆದಾಗೂ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. ಅದಾದ ಮೇಲೆ ರಾಜೀನಾಮೆ ಕೊಟ್ಟು ನಾನು ನಾರಾಯಣಸ್ವಾಮಿನ, ನಮ್ಮ KR ಪುರಂ ನಾರಾಯಣಸ್ವಾಮಿನ ಮಾಡಿದೆ. ಅದಾದ ಮೇಲೆ ನಮ್ಮ ಈಗ ಇವರು ನಮ್ಮ ಆನೇಕಲ್ MLA ಅವ್ರು ಮಾಡ್ದು. ಸೊ ಈ ಯೂತ್ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ನಾವೆಲ್ಲ ಪಕ್ಷದಲ್ಲಿ ಈ ಸಂಘಟನೆಯಲ್ಲಿ ಬೆಳ್ಕೊಂಡು ಬಂದವರು. ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿ, ವಿದ್ಯಾರ್ಥಿ ಸಂಘಟನೆಯಲ್ಲಿ ಬರೋರು ಪಾರ್ಟಿ ಯಾರು ಬಿಡುವುದಿಲ್ಲ. ಈ ಪಾರ್ಟಿಲಿ ಬಹಳ ಶಾಶ್ವತವಾಗಿ ಉಳ್ಕೊಂಡು ಇರ್ತಾರೆ. ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನೆಲ್ಲ ಬೆಳೆದಿದ್ದೇನೆ. ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಅವರು ಅಲಹಾಬಾದ್ ಮುನ್ಸಿಪಲ್ನ ಸದಸ್ಯರಾಗಿ ಅಧ್ಯಕ್ಷರಾಗ್ತಾರೆ. ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಿನ ಮುನ್ಸಿಪಲ್ನ ಅಧ್ಯಕ್ಷರಾಗ್ತಾರೆ, ಸದಸ್ಯರಾಗಿ ಅಧ್ಯಕ್ಷರಾಗ್ತಾರೆ. ರಾಜಗೋಪಾಲಾಚಾರಿ ಅವರು, BD ಜತ್ತಿ ಅವರು ಪಂಚಾಯತಿ ಅಧ್ಯಕ್ಷರಾಗಿ ಈ ದೇಶದ ರಾಷ್ಟ್ರಪತಿ ಆಗ್ತಾರೆ. ವಿಲಾಸರಾವ್ ದೇಶಮುಖ್ ರವರು ಪಂಚಾಯತಿ ಅಧ್ಯಕ್ಷರಾಗಿ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗ್ತಾರೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ, ನೀವೆಲ್ಲ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು. ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಈ ಒಂದು ಇದು ಜಯಪ್ರಕಾಶ್ ನಾರಾಯಣ್ ಒಂದು ಕ್ಯಾಂಪ್ ಇದೆ.
ಅಲ್ಲಿ ರಾಜೀವ್ ಗಾಂಧಿ ಅವರು ಬಂದು 74ನೇ 75ನೇ ತಿದ್ದುಪಡಿ 73 74ನೇ ತಿದ್ದುಪಡಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ನಾನು ಅವ್ರು ಕೇಳಿದೆ, ನಮ್ಮಲ್ಲೆಲ್ಲ ಇದೆಯಲ್ಲ, ಏನು ಅವಶ್ಯಕತೆ ಇದೆ ಅಂತ. ಇಲ್ಲ, ಮೊದಲೆಲ್ಲ ಇಡೀ ದೇಶದಲ್ಲಿ ಸ್ಟೂಡೆಂಟ್ ಲೀಡರ್ಶಿಪ್ ಎಲೆಕ್ಷನ್ ಇತ್ತು, ಆಗ ನಾಯಕರುಗಳು ಉದ್ಭವ ಆಗ್ತಿದ್ರು. ಈಗ ನಿಂತೋಗಿದೆ. ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ಇವತ್ತು ಅವಶ್ಯಕತೆ ಇದೆ. ಸೊ ಅದಕ್ಕೋಸ್ಕರ ನಾನು ಯುವಕರ ಮೇಲೆ ನಂಬಿಕೆ ಇದೆ. ಇದೊಂದು ಹೊಸ ನಾಯಕರನ್ನ ಬೆಳೆಸೋಂಥ ಒಂದು ಪ್ರಯೋಗಶಾಲೆ ಆಗಬೇಕು. ಈ ಸಂಸ್ಥೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ಇವೆಲ್ಲ ಕೂಡ ಇಲ್ಲಿಂದ ನಾಯಕರಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ತಿದ್ದುಪಡಿಯನ್ನು ತರ್ತಾ ಇದ್ದೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಡ್ತಾ ಇದ್ದೀನಿ, 50% ಬೇರೆ ಬೇರೆ ಹಿಂದುಳಿದವರಿಗೆ ರಿಸರ್ವೇಷನ್ ಕೊಡ್ತಾ ಇದ್ದೀನಿ ಅಂತೇಳಿ ಹೇಳಿದ್ರು. ಹಂಗೆ ನೀವೆಲ್ಲ ಆಶಾಭಾವನೆಯಿಂದ ಕೆಲಸ ಮಾಡಬೇಕು. ನಾಯಕರಾಗ್ತೀರಿ ಅಂತಂದ್ರೆ ನೀವು ವಹಿಸ್ಕೊಂಡಂತ ಜವಾಬ್ದಾರಿ, ಒಂದು ಬೂತೋ 2 ಬೂತೋ ಇಲ್ಲ ಒಂದು ಪಂಚಾಯತಿಲಿ, ಎಲ್ಲಿ ಆ ಪಂಚಾಯತಿಲಿ ಲೀಡ್ ಕೊಡ್ತೀರಿ, ಆಗ ನಿಮಗೆ MLAಗಳು MP ಗಳು ಹುಡಿಕೊಂಡು ಬಂದು ನಿಮಗೆ ಅಧಿಕಾರ ಕೊಡುವಂತ ಕೆಲಸ ಮಾಡ್ತಾರೆ. ಇದನ್ನು ನಿಮ್ಮ ತಲೆಯಲ್ಲಿ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಹಂಗೆ ಏನು ಈ ಜಿಲ್ಲೆಯಲ್ಲಿ ಅಲ್ಲಿ ಈ ರಾಜ್ಯದಲ್ಲಿ ದಳನೇ ಬಂದ್ಬಿಡ್ತು, ದಳ 130 ಗೆದ್ದಿತ್ತು, BJP ಅವ್ರು ಬಂದ್ಬಿಟ್ರು, ಅವ್ರು ಗೆದ್ಬಿಟ್ರು, ಕಾಂಗ್ರೆಸ್ ಬಂದ್ಬಿಡ್ತು. ಯಾವುದು ರಾಜಕೀಯದಲ್ಲಿ ಶಾಶ್ವತ ಇಲ್ಲ. ಈ ದೇಶದಲ್ಲಿ ಪಾರ್ಲಿಮೆಂಟಲ್ಲೂ ಕೂಡ ಈಗೇನು ಪ್ರೈಮ್ ಮಿನಿಸ್ಟರ್ 3 ಬಾರಿ ಗೆದ್ದು ಬಿಟ್ಟಿದ್ದಾರೆ, ಅವರೇ ಪರ್ಮನೆಂಟ್ ಆಗಿರ್ತಾರೆ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು 8 ಬಾರಿ ನಾನು ಗೆದ್ದಿದ್ದೀನಿ, ನಾನು ಪರ್ಮನೆಂಟ್ ಆಗಿರ್ಲಿಕ್ಕೆ ನಾನು ಸಾಧ್ಯ ಇಲ್ಲ. ಇದು ಚಕ್ರ. ಈ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ದೇವೇಗೌಡರು ಸೀಟು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಈ ಚೀಫ್ ಮಿನಿಸ್ಟರ್ ಆದಮೇಲೆ ನಮ್ಮ ರಮೇಶ ಇಲ್ಲೇ ಕೂತವನೆ, ನಮ್ಮ ನಾಗರಾಜು ಇಲ್ಲೇ ಕೂತವನೆ. ನಾವೆಲ್ಲ ದೊಡ್ಡ ಹೋರಾಟ ಮಾಡಿದ್ದೀವಿ, ಕೇಸ್ ಎಲ್ಲ ಹಾಕ್ಸ್ಕೊಂಡಿದ್ದೀವಿ. ಇನ್ನು ಭಾಳ ಜನ ಸ್ಟೇಜ್ ಮೇಲೆ ಇದ್ದಾರೆ. ನಮ್ಮ ನರಸಿಂಹಯ್ಯನೂ ಇಲ್ಲೇ ಇದ್ದಾರೆ, ನನ್ನ ಜೊತೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಅವರು. ನಾವೆಲ್ಲ ಇದ್ದೀವಿ. ಅವತ್ತು ದೇಶದ ಪ್ರಧಾನಮಂತ್ರಿ ಸೀಟ್ ಅದು. ದೇವೇಗೌಡರು ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಯ್ತಾರೆ. ಕೊನೆಗೆ ಅಂಬರೀಷ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸ್ತಾರೆ. ಅಂಬರೀಷ್ ಆಗ ಭಾಳ ರೈಸಿಂಗ್ ಸ್ಟಾರು, ಅವರು ವಿಷ್ಣುವರ್ಧನ್ ಸೇರಿ ಹೇಳ್ತಾರೆ. ಸೊ ಅವತ್ತು ನಾವು CM ಲಿಂಗಪ್ಪನ ನಿಲ್ಲಿಸಿ ಆವತ್ತಿನ ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿ ಸೀಟನ್ನು ನಾವು ಈ ರಾಮನಗರದಲ್ಲಿ ನಾವು ಗೆದ್ದಿದ್ದೇವೆ. ಇದೊಂದು ದೊಡ್ಡ ಇತಿಹಾಸ. ಸೊ ಹಂಗೆ ನಿಮಗೂ ಕೂಡ ನಾನು ಹೇಳ್ತೀನಿ, ಇದು ಯಾವುದು ಪರ್ಮನೆಂಟ್ ಇಲ್ಲ. ಈಗ ಇಲ್ಲಿ ಗೆಲ್ಲಿಲ್ವೇ ನಾವು, ಅಸೆಂಬ್ಲಿ ಇಲ್ಲಿ ಗೆಲ್ಲಿಲ್ವೇ, ಚನ್ನಪಟ್ಟಣ ಗೆಲ್ಲಿಲ್ವೇ, ಎಲ್ಲ ಕಡೆ ಗೆದ್ಕೊಂಡು ಬಂದಿದ್ದೀವಲ್ಲ ನಾವು. 4 ಸೀಟು ಈಗ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಸೊ ಮಂಡ್ಯ ಫುಲ್ ಗೆದ್ದಿದ್ದೀವಿ, 1 ಸೀಟ್ ಬಿಟ್ಟು. ಚಿಕ್ಕಮಗಳೂರು ಫುಲ್ ಗೆದ್ದಿದ್ದೀವಿ. ಹಿಂಗೆ ಎಲ್ಲ ಕಡೆ ಕೂಡ ಈಗ ಮೈಸೂರು ಜಿಲ್ಲೆಯಲ್ಲಿ ಅಲ್ಲಿ 2 ಸೀಟ್ ಬಿಟ್ಟು ಇನ್ನೆಲ್ಲ ಸೀಟ್ನ ಗೆದ್ದಿದ್ದೀವಿ. ನಮ್ಮ ಚಾಮರಾಜನಗರದಲ್ಲಿ 3 ಸೀಟ್ ಗೆದ್ದಿದ್ದೀವಿ. ಹಿಂಗೆಲ್ಲ ಆಗಿ ಹೆಚ್ಚು ಕಮ್ಮಿ 140 ಸೀಟ್ ಆಗಿದೆ. ನಾನು ಈಗಾಗಲೇ ಎಲ್ಲೆಲ್ಲಿ ಸೋತಿದ್ದೀವಿ ಅಲ್ಲಾಗಲೇ ಪ್ರಯೋಗ ಮಾಡ್ತಾ ಇದ್ದೀನಿ. ಈಗ 20ನೇ ತಾರೀಕಿಗೆ 2 ವರ್ಷ ಮುಗೀತದೆ ನಮ್ಮ ಸರ್ಕಾರ ಬಂದು. ಈಗ 20ನೇ ತಾರೀಕು ಒಂದು ದೊಡ್ಡ ಸಮಾವೇಶ ವಿಜಯನಗರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸದ್ಯಕ್ಕೆ ನಾನು ಇವತ್ತು ಮುಖ್ಯಮಂತ್ರಿಗಳ ಹತ್ರ, ಡೆಲ್ಲಿಯವ್ರ ಹತ್ರ ಮಾತಾಡಿ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ. ಯುದ್ಧದ ವಿಚಾರ ಇತ್ತು, ಅದ್ರ ಬಗ್ಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದು. ಇವತ್ತು ಸಾಯಂಕಾಲ ನಾಳೆ ನಾನು ಫೈನಲ್ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ಬರೀ ಲೀಡರ್ಗಳು ಮಾತ್ರ ಬನ್ನಿ. ಅವತ್ತೊಂದು ದಿನ 1 ಲಕ್ಷ ಬಡವರಿಗೆ, ಯಾರು ನಮ್ಮ ಈ ಒಂದು ಗೊಲ್ರಟ್ಟಿಗಳಲ್ಲಿದ್ದರು, ನಮ್ಮ ತಾಂಡಾದಲ್ಲಿದ್ದರು ಅಂತ ಯಾರು ರೆವಿನ್ಯೂ ದಾಖಲೆಗಳಿಲ್ಲ, ಅವ್ರನ್ನೆಲ್ಲ ಊರಿಗೆ ಸೇರಿಸಿ ಅವತ್ತು ಪಟ್ಟ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದು ನಮ್ಮ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವ್ರನ್ನೆಲ್ಲ ಹುಡುಕಿ ಅವ್ರನ್ನೂ ಕೂಡ ಕರ್ಕೊಬರೋಂಥ ವ್ಯವಸ್ಥೆ ಮಾಡ್ತಾರೆ. ನೀವು ಲೀಡರ್ಗಳೆಲ್ಲ ಬರಬೇಕು, ಬಂದು ಆ ಸಂಭ್ರಮನ ಮಾಡಬೇಕು. ಈ ಅಧಿಕಾರ ಬಂದ ಮೇಲೆ ನಾವು ಏನು ಮಾತು ಕೊಟ್ಟಿದ್ದೋ ಆ ಮಾತು ಉಳಿಸಿದ್ದೇವೆ. ಈ ಯುವಕರಿಗೆ ಯುವನಿಧಿ ಅಂತ ಅನೌನ್ಸ್ಮೆಂಟ್ ಮಾಡ್ದು. ಯಾರು ಗ್ರಾಜುಯೇಟ್ ಆಯ್ತಾರೆ ಅವ್ರಿಗೆಲ್ಲ ರಿಜಿಸ್ಟರ್ ಮಾಡಿಸಿ 3,000 ರೂಪಾಯಿ ದುಡ್ಡು ಕೊಡ್ತೀವಿ. 2 ವರ್ಷ ಏನೋ ಟೈಮ್ ಇದೆ. ಡಿಪ್ಲೊಮಾ ಆದವ್ರು 1,500 ಕೊಡ್ತೀವಿ. ಯಾವ BJP ಅವ್ರು ಇಂಥ ಕೆಲಸ ಮಾಡಿದರೆ, ದಳದವ್ರು ಮಾಡಿದರೆ, ಹೆಣ್ಮಕ್ಳಿಗೆ ಯಾರು 2,000 ರೂಪಾಯಿ ಕೊಡೋಂಥ ತೀರ್ಮಾನ ಮಾಡಿದರೆ,
ಫ್ರೀ ಕರೆಂಟ್ ಕೊಡೋದು ಏನಾದ್ರು ಮಾಡಿದ್ರೆ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.